ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದು ಗ್ರ್ಯಾಂಡ್ ಆಗಿರುವಂಥ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಬಂದು ಮದುವೆ ಸ್ಯಾರಿ, ತುಂಬ ಗ್ರ್ಯಾಂಡ್ ಆಗಿದೆ ಸೀರೆ. ಸೊ ಹಂಗಾಗಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ಅದು ಇಲ್ಲಿ 2 ಕಲರು ದಾರನ 8 ಎಳೆ ದಾರನೇ ತೊಗೊಂಡಿದ್ದೀನಿ. 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿಲಿ ಗೋಲ್ಡ್ ಕೂಡ ಇದೆ, ಸಿಲ್ವರ್ ಕೂಡ ಇದೆ. ಬಟ್ ಬೀಡ್ಸ್ ಬಂದು ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸನ್ನೇ ಹಾಕ್ತಾ ಇದ್ದೀನಿ. ಒಂದು ಬಿಗ್ ಸೈಜ್ ಬೀಡ್ಸನ್ನ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಸೈಜ್ ಇರೋಂಥದ್ದು. 2 ವೆರೈಟಿ ಬೀಡ್ಸನ್ನ ಇಲ್ಲಿ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವಾಗಲೂ ಹೇಳುವಂಥ ಮಾತು, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಈಗ ನೀಡಲ್ನ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಈ ರೀತಿ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ 1-2 ಲಾಕನ್ನು ಹಾಕ್ಕೊತೀನಿ. ಈ ರೀತಿ ಲಾಕ್ ಹಾಕಿಬಿಟ್ಟು ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕನ್ನು ಹಾಕ್ಕೊಂಬಿಟ್ಟು 1 ಚೈನ್ 2 ಚೈನ ಹಾಕ್ಕೊತೀನಿ. 2 ಚೈನ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ ಪಕ್ಕದಲ್ಲೇ ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಈ ರೀತಿ ಮೆಜರ್ಮೆಂಟ್ನ ನೋಡಿಕೊಂಡು ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಸೊ ಈ ರೀತಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಅದು ಪಕ್ಕಕ್ಕೇ ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ತೀನಿ. ಇಲ್ಲಿ 3 ಟೈಪ್ ಡಬಲ್ ಕ್ರೋಶೆನ ಕಂಬವನ್ನು ಮಾಡ್ಕೊಂಡಿದ್ದೀನಿ. ಈ ಒಂದು ಚೈನ್ ಕೌಂಟ್ ತೊಗೊಂಡ್ರೆ 4 ಆಗುತ್ತೆ, ಬಟ್ ಇದನ್ನು ಬಿಟ್ಬಿಡಿ. ಸೊ ಕೌಂಟ್ ಮಾತ್ರ 3 ಡಬಲ್ ಕ್ರೋಶೆನ ಅಂದ್ಕೊಂಡು ಈಗ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೊಂಡಿದ್ದೀನಿ. 4 ಚೈನ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 4 ಚೈನು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಳ್ಳಿ. ಸುಕ್ಕು ಅಲ್ಲದೇ ಟೈಟಾಗೂ ಅಲ್ಲದೇ ನೋಡ್ಕೊಂಬಿಟ್ಟು ನೀಡಲ್ನ ಮತ್ತೆ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈಗ ಹಾಕುವಂಥ ಡಬಲ್ ಕ್ರೋಶೆ ಕಂಬ ಬಂದುಬಿಟ್ಟು ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 3 ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಈಗ 6 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1, ಈಗ 5 ಡಬಲ್ ಕ್ರೋಶೆ ಕಂಬಗಳಾಗಿದೆ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಟೋಟಲ್ ಆಗಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಗೋಲ್ಡ್ ಕಲರು ರೌಂಡ್ ಶೇಪ್ ಬೀಡ್ಸನ್ನು ತೋರಿಸಿದ್ನಲ್ಲ, ಆ ಬೀಡನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಡಿಸೈನ್ಗೆ ಬಂದು ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೊ ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಮತ್ತು 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿ ಮತ್ತು 6 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಕೂಡ ನಾನು 6 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ಬಂದು ನಾನು ಬೀಡ್ ಆ್ಯಡ್ ಮಾಡ್ತಾಯಿಲ್ಲ. ಸೊ ಕುಚ್ಚಿಗೆ ಚೈನ್ ಬೇಕಾಗುತ್ತೆ. ಸೊ ಹಂಗಾಗಿ ನಾನಿಲ್ಲಿ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ನ ಮಾಡ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತೀನಿ. ಮತ್ತು ಈಗ 6 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಡೈರೆಕ್ಟಾಗಿ ಪಲ್ಲುಗೆ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ
ಒಂದು 4 ಚೈನ್ ಗ್ಯಾಪ್ ಕೊಡಬೇಕು. ನೆಕ್ಸ್ಟ್ ಹಾಕೋದಕ್ಕೆ ಬೀಡನ್ನ ಹಾಕಿದ್ದೀನಿ. ಸೊ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕೋಬೇಕಾಗುತ್ತೆ. ಸ್ವಲ್ಪ ದೂರ ಹಾಕಿಬಿಟ್ಟು ನಾನು ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸ್ಯಾರಿ ಫುಲ್ಲಾಗಿ. ಒಂದಕ್ಕೆ ಬೀಡ್ಸ್ ಹಾಕ್ಬಿಟ್ಟು ಈ ರೀತಿ 4 ಚೈನು ಕುಚ್ಚು ಕಟ್ಟೋದಕ್ಕೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಇಲ್ಲಿ ಫಸ್ಟ್ ಏನು ಲಾಕ್ ಹಾಕಿ ಒಂದು ಚೈನ್ ಏನು ಹಾಕಿದ್ದೀವಲ್ವ 2 ಚೈನಲ್ಲಿ ಅದರಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲೇನು 3 ಡಬಲ್ ಕ್ರೋಶೆ ಕಂಬಗಳೇನಿದೆಯಲ್ಲ ಅದ್ಮೇಲೆ ಚೈನ್ ಥರ ಹೋಲ್ ಕಾಣಿಸ್ತಾ ಇರುತ್ತೆ. ಸೊ ಅದರ ಒಳಗಡೆ ಕೂಡ ಈ ರೀತಿ ಸಿಂಗಲ್ ಆಗಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೇ ಲಾಕನ್ನು ಹಾಕ್ಕೊಬೋದು, ಇಲ್ಲ ನೀವು ಚೈನ್ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಚೈನ್ ಹಾಕ್ಕೊತಾ ಇದ್ದೀನಿ. ಮೇಲೆ ಬಂದು 4 ಚೈನ್ ಹಾಕಿದ್ವಲ್ವ ಕೆಳಗಡೆ, ಸೊ ಮೇಲೆ ಕೂಡ 4 ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ 6 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನಿದೆಯಲ್ಲ ಇದರೊಳಗಡೆ ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲೇ ನಾವು ಬೀಡ್ ಹಾಕಿದ್ವಲ್ವ, ಬೀಡ್ ಲಾಕಲ್ಲಿ ಬ್ಯಾಕ್ ಸೈಡಲ್ಲಿ ದಾರ ಕಾಣಿಸ್ತಾ ಇದೆ ನೋಡಿ, ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಎರಡಲ್ಲಿ 1 ಮಾಡಿ ಮತ್ತು ಎರಡಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಈ ರೀತಿ ದಾರನ ಎಳ್ಕೊಳ್ಬೇಕು. ಸ್ವಲ್ಪ ಲೂಸಾಗೆ ಇಟ್ಕೊಂಡಿರಿ. ಹೀಗೆ ನೀಡಲ್ ಮೇಲೆ ದಾರ ಉಳಿಸ್ಕೋಬೇಕಾಗತ್ತೆ. ಯಾವುದೇ ಒಂದು ದಾರನ ಪಾಸ್ ಮಾಡಿಕೊಂಡು ವರ್ಕ್ ಮಾಡೋಂಗಿಲ್ಲ. ಈ ದಾರನ ಹಿಡ್ಕೊಂಡ್ಬಿಟ್ಟು ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಇದೇ 5 ಚೈನಲ್ಲಿ ಹೋಗಿ ಮತ್ತೆ 1 ಟೈಮ್ ದಾರ ತೊಗೊಂಡು ಈ ರೀತಿ ಎಳ್ಕೊಂಡಿರಿ. ಮತ್ತು ಈಗ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ದಾರನ ಈ ರೀತಿ ಎಳ್ಕೊಂಡು ಈಗ ನಾನು 3 ಟೈಮ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು 5 ಟೈಮ್ ಮಾಡಬೇಕಾಗತ್ತೆ. ಸೊ ಇದು ಬಂದು 4 ಟೈಮ್, ಇದು 5 ಟೈಮ್ ಮಾಡ್ಕೊಂಡಿದ್ದೀನಿ. ಸೊ 5 ಸತಿ ಈ ಥರ ನೀಡಲ್ ಮೇಲೆ ದಾರನ ಹಾಗೆ ಉಳಿಸ್ಕೊಂಡಿದ್ದೀನಿ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಎಲ್ಲ ದಾರದಿಂದ ದಾರನ ಈ ರೀತಿ ತೆಗೆದುಬಿಟ್ಟು ಲಾಕ್ ಮಾಡ್ಕೊಂಡ್ವಿ. ಸೊ ಈ ರೀತಿ ಎಳ್ಕೊಂಡಾಗ ಈ ರೀತಿ ಇಲ್ಲಿ ಬಫ್ ಟಿಚ್ ಅನ್ನೋದು ಆಗುತ್ತೆ. ಸೊ ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದರೆ ಒಂದು ಬಫ್ ಅನ್ನೋದು ರೆಡಿ ಆಗುತ್ತೆ. ಈಗ ಸೇಮ್ ಮತ್ತೆ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಮತ್ತೆ ಸೇಮ್ ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ಮಣಿ ಜಾಸ್ತಿ ಬೇಡ ಅಂದರೆ ಪ್ಲೇನಾಗಿ ಬಫ್ನ ಹಾಕ್ಕೊಂಡ್ಬಿಟ್ಟು ವರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಬೀಡನ್ನ ಹಾಕಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಸೊ ಆದಷ್ಟು ಸ್ವಲ್ಪ ಕೈಯಲ್ಲಿ ದಾರನ ಲೂಸಾಗಿ ಇಟ್ಕೊಂಡಿರಿ. ನಿಮಗೆ ಆರಾಮಾಗಿ ಡಿಸೈನ್ ಅನ್ನೋದು ಬರುತ್ತೆ. ಟೈಟಾಗಿ ಹಿಡ್ಕೊಂಡಾಗ ಇಲ್ಲಿ ನೀಡಲ್ ಮೇಲೆ ದಾರ ಏನಿದೆಯಲ್ಲ ಅದು ಫುಲ್ ಚಿಕ್ಕದಾಗಿ ಆಗುತ್ತೆ. ನಿಮಗೆ ದಾರಾನ ಸ್ವಲ್ಪ ಪಾಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇಬ್ಬಂದಿ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ಆಗೋಲ್ಲ. ಸ್ವಲ್ಪ ಲೂಸಾಗಿ ಹಿಡ್ಕೊಂಡ್ರೆ ನಿಮಗೆ ಸಲೀಸಾಗಿ ಬರುತ್ತೆ ಡಿಸೈನ್ ಅನ್ನೋದು, ಹಾಗೆ ಬಫ್ ಕೂಡ ನೀಟಾಗಿ ಬರುತ್ತೆ. ಸೊ 5 ಟೈಮ್ ಈ ರೀತಿ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಹಾಗೆ ಉಳಿಸ್ಕೊಂಡು ಲಾಸ್ಟಲ್ಲಿ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಚೈನ್ ಒಳಗಡೆ ಹೋಗಿ ಮತ್ತೆ ಎರಡರಲ್ಲಿ 1 ಮಾಡಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ನೀಡಲ್ನ ಮೇಲೆ ತೊಗೊಂಡು ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬೀಡ ತೊಗೊಂಡ್ರು ಕೂಡ ನಡೆಯುತ್ತೆ ಫ್ರೆಂಡ್ಸ್. ನಾನು ಪೂರ್ತಿ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಇರೋಂಥದ್ದನ್ನೇ ತೊಗೊಂಡಿದ್ದೀನಿ. ಸೊ ಈಗ ಈ ರೀತಿ ಮತ್ತೆ ಸೇಮ್ ಬಫ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಟೋಟಲಾಗಿ ನಾನಿಲ್ಲಿ 5 ಬಫನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೊ ಈಗ 4 ಟೈಮ್ ಮಾಡ್ಕೊಂಡಿದ್ದೀನಿ, ಇದು ಒಂದು 5 ಟೈಮ್. ಈ ರೀತಿ 5 ಟೈಮ್ ಮಾಡಿಕೊಂಡು ಎಲ್ಲ ದಾರನ ಒಟ್ಟಿಗೆ
ದಾರನ ಪಾಸ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 3 ಬಫ್ ಆಗಿದೆ. ಇನ್ನು 2 ಬಫ್ ಹಾಕ್ತೀನಿ ಇದರೊಳಗಡೆ. ಸೊ ಒಂದು ಬೀಡ್ಸ್ ಬ್ಯಾಕ್ ಸೈಡಲ್ಲಿ 5 ಬಫನ್ನು ಹಾಕಿದ್ದೀನಿ. ಈ ರೀತಿ 5 ಬಫ್ ಹಾಕಿದ ಮೇಲೆ ಇಲ್ಲೇನು ನಾವು 6 ಡಬಲ್ ಕ್ರೋಶೆಗಳನ್ನ ಮಾಡಿದ್ದೀವಲ್ಲ, ಲಾಸ್ಟಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು ಇಲ್ಲಿ ಹಾಕಿರುವಂಥ 4 ಚೈನ್ ಮೇಲೆ ಮತ್ತೆ ಸೇಮ್ 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಂಬಿಟ್ಟು ಈ ಒಂದು ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿರುವಂಥ ಡಬಲ್ ಕ್ರೋಶೆಯಲ್ಲಿ ಲಾಕನ್ನು ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಡಲ್ಲಿ ಹೋಗಿ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಡಲ್ಲಿ ನೀಡಲ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡನ್ನ ಹಾಕ್ತಾಯಿದ್ದೀನಿ. ಮತ್ತು ಈಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು, ಲಾಕ್ ಮಾಡಿ ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶೆಯಲ್ಲಿ 5 ಟೈಮ್ ಈ ರೀತಿ ದಾರನ ತೊಗೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ 5 ಟೈಮ್ ದಾರ ಮಾಡಿಸ್ಕೊಂಡು ನೀಡಲ್ ಮೇಲೆ ಉಳಿಸ್ಕೊಂಡು ಲಾಸ್ಟಲ್ಲಿ ದಾರನ ಹಾಳ್ಕೊಂಡಾಗ ಒಂದು ಬಫ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆರಾಮಾಗಿ ನೀವು ಹಾಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ನೈಸ್ ಡಿಸೈನ್ ಅಂತಲೇ ಹೇಳ್ಬೋದು. ನಿಮಗೆ ಮಣಿ ಜಾಸ್ತಿ ಬೇಡ ಅಂದರೆ ಇವೆರಡು ಮಣಿ ಈ ಕಡೆ ಇರುವಂಥ 2 ಬಫಲ್ಲಿ ಥ್ರೆಡ್ ವರ್ಕ್ನ ಮಾಡಿಕೊಂಡು ಮಧ್ಯದಲ್ಲಿ ಮಾತ್ರ ಒಂದು ಬೀಡ್ಸನ್ನ ಹಾಕ್ಕೊಂಡು ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ಇಷ್ಟು ಬೀಡ್ಸು ಇರ್ಬೋದು, ಪರವಾಗಿಲ್ಲ, ಅಂತ ಏನು ಹೆವಿ ಬೀಡ್ಸ್ ಇದೆ ಅಂತ ಅನಿಸೋದಿಲ್ಲ. ನೋಡಿ ನಿಮಗೆ ಯಾವ ಥರ ಅಷ್ಟೇ. ಕೆಲವೊಬ್ಬರು ತುಂಬ ಥ್ರೆಡ್ ವರ್ಕನ್ನು ಇಷ್ಟಪಡ್ತಾರೆ, ಕೆಲವೊಬ್ಬರು ಮಣಿ ಇಷ್ಟಪಡ್ತಾರೆ. ಸೊ ಯಾವ ರೀತಿ ಟೇಸ್ಟ್ ಪ್ರಕಾರ ನೀವು ಡಿಸೈನ್ನ ಹಾಕ್ಕೋಬೋದು. ಸ್ವಲ್ಪ ಹಾಕಿಬಿಟ್ಟು ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚೆಲ್ಲ ಹಾಕಿದ ಮೇಲೆ ಡಿಸೈನಿನ ಲುಕ್ ಅನ್ನೋದು ಈ ಥರ ಬಂದಿದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನು. ತುಂಬ ಈಸಿ ಕೂಡ ಹಾಕೋದಕ್ಕೆ. ಸೊ ಕುಚ್ಚು ಬಂದು ನಾನು ಈ ರೀತಿ ಹಾಕಿದ್ದೀನಿ. ತುಂಬ ಶಾರ್ಟಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಸೊ ಡಿಸೈನಿನ ಲುಕ್ ಅನ್ನೋದು ಈ ರೀತಿ ಇದೆ ನೋಡಿ. ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್. ಒಂದು ರೀತಿ ಲವ್ಲಿ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಮದುವೆ ಸೀರೆಗೆ ತುಂಬಾ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಸೀರೆಗಲ್ಲದೆ ಯಾವ ಸೀರೆಗೂ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬೇಕಂದರೆ ಈ ರೀತಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕೋಬೋದು ಅಂತ ಏನು ಹೆವಿ ವರ್ಕ್ ಇಲ್ಲ, ಇದು ಬೇಗನೆ ಆಗೋಗ್ಬಿಡುತ್ತೆ. ಸೊ ಪ್ರಾಕ್ಟೀಸ್ ಇರೋರಿಗಂತೂ 1 ಅವರ್ 1.5 ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಬಿಗಿನರ್ಸ್ ಆಗಿದ್ರು ಕೂಡ ನೀವು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಆರಾಮಿದೆ, ಏನಿಲ್ಲ, 2 ಸ್ಟೆಪ್ಪಲ್ಲಿ ಈ ಡಿಸೈನ್ ಅನ್ನೋದು ಮುಗಿದೋಗುತ್ತೆ. ಹಾಗೆ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದಕ್ಕೆ ಯಾವುದೇ ಒಂದು ಬಾಲ್ ಚೈನ್ ಸ್ಟೋನ್ಲೆಸ್ ಅವಶ್ಯಕತೆ ಇಲ್ಲ. ಈ ರೀತಿಯೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 to 500 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಟೈಮು ಹಾಗೆ ಇದಕ್ಕೆ ತೊಗೊಂಡಿರುವಂಥ ಮೆಟೀರಿಯಲ್ಸ್ ಎಲ್ಲನೂ ನೋಡ್ಕೊಂಬಿಟ್ಟು ಪ್ರೈಸನ್ನು ನೀವು ತೊಗೊಳ್ಬೋದು. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಇದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ